ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಸಭಾಂಗಣದಲ್ಲಿ ನಡೆಯಲಿದೆ ಸಚಿವ ಸಂಪುಟ ಸಭೆ. ಜಾತಿ ಗಣತಿ ವರದಿಯ ವಿಚಾರವಾಗಿ ಪ್ರಸ್ತಾಪ ಆಗತ್ತಾ ಸಚಿವ ಸಂಪುಟ ಸಭೆಯಲ್ಲಿ. ಇಂದು ಸಚಿವ ಸಂಪುಟ ಸಭೆ ಸಿಎಂ ನೇತೃತ್ವದಲ್ಲಿ ನಡೆಯುತ್ತೆ. ವಿಧಾನಸೌಧದ ಸಭಾಂಗಣದಲ್ಲೇ ನಡೆಯುತ್ತೆ ಸಚಿವ ಸಂಪುಟ ಸಭೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವಿಚಾರ ಚರ್ಚೆಯಾಗಬಹುದಾದ ಸಾಧ್ಯತೆಗಳಿದೆ. ಬಹಳ ಕುತೂಹಲ ವಿಚಾರ ಅಂತ ಹೇಳ್ಬೋದು ಸಚಿವ ಸಂಪುಟ ಸಭೆ ಬೆಳವಣಿಗೆ ವಿಚಾರ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಗಣತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದುಕೊಳ್ತಾರಾ ಸಿಎಂ ಸಿದ್ದರಾಮಯ್ಯ. ಇಂದು ಮಹತ್ವದ ಸಚಿವ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ನೇನು 11 ಗಂಟೆಗೆ ನಡೆಯುವಂತಹ ಸಚಿವ ಸಂಪುಟ ಸಭೆ. ಬಹಳಷ್ಟು ಕುತೂಹಲ ಇದೆ ಸಚಿವ ಸಂಪುಟ ಸಭೆ ಮೇಲೆ ಏನು ನಿರ್ಧಾರ ಆಗ್ಬೋದು, ಜಾತಿ ಗಣತಿ ವಿಚಾರದ ಲೆಕ್ಕಾಚಾರನ ಹೇಗೆ ಅಂತ. ಹಿಂದೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಹೇಳಿದ್ದಾರೆ, ಜಾತಿ ಗಣತಿ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಕ್ಯಾಬಿನೆಟ್ ಮುಂದೆ ನಾವು ವರದಿಯನ್ನ ಮಂಡನೆ ಮಾಡ್ತೀವಿ, ಇಂದಲ್ದಿದ್ರು ಮುಂದಿನ ಕ್ಯಾಬಿನೆಟ್ನಲ್ಲಾದ್ರೂ ಅದಕ್ಕೆ ಅಸ್ತು ಅಂತೀವಿ ಅಂತ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆ ನಡೀಬಹುದಾ, ಏನಾಗಬಹುದು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಗಣತಿ ಮಾಹಿತಿ ಒಂದು ಕಡೆ ಲೀಕ್ ಆಗಿದೆ. ವರದಿ ಮಂಡನೆಗೆ ಸಿಎಂ ಸಿದ್ದರಾಮಯ್ಯನವರೇ ಎಲ್ಲ ಉಲ್ಟಾ ಹೊಡೆದಿದ್ದಾರೆ ಅಂತ. ಇಂದಲ್ದಿದ್ರು ಮುಂದಿನ ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಸೊ ಮೊದಲ ಸ್ಥಾನದಲ್ಲೇ ಎಸ್ಸಿ ಮುಸ್ಲಿಮರಿಗೆ 2ನೇ ಸ್ಥಾನ, ಈ ರೀತಿ ಬಂದಿರೋದು ಎಲ್ಲ ಉಲ್ಟಾ ಪಲ್ಟಾ ಆದಂಗೆ. ಇದೇ ವಿಚಾರಕ್ಕಾಗಿನೇ ಜಾತಿ ಗಣತಿ ವರದಿ ಆಗ್ತಾ ಇರ್ಲಿಲ್ಲ ಇಷ್ಟು ದಿನ. ಎಲ್ಲಿ ಒಕ್ಕಲಿಗ ಲಿಂಗಾಯತ ನಾವೇ ಮೇಲು ಅಂತ ಅನ್ಕೊಂಡಿದ್ರು, ಅದ್ರಲ್ಲೆಲ್ಲೋ ಅಂದ್ರೆ ಇಲ್ಲಿ ವೋಟ್ ಲೆಕ್ಕಾಚಾರದಲ್ಲೂ ನೋಡಿದ್ರೆ ಅವರ ವೋಟ್ಗಳೇ ಇಲ್ಲಿ ನಿರ್ಣಾಯಕ ಆಗುತ್ತೆ. ಸೊ ಹಾಗಾಗಿ ಈ ಜಾತಿ ಗಣತಿ ವರದಿ ಏನಾದ್ರೂ ನಾವು ಬಿತ್ತರಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆಲ್ಲೋ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣ ಈ ರೀತಿ ವಿವಿಧ ವಿಚಾರವನ್ನ ಮುಂದಿಟ್ಕೊಂಡು ಜಾತಿ ಗಣತಿ ವಿಚಾರ ಪ್ರಸ್ತಾಪ ಆಗೋದಿಕ್ಕೆ ಮುಂದೂಡ್ತಾನೆ ಬರ್ತಾ ಇದ್ರು. ಬಟ್ ಇದೀಗ ಎಲ್ಲೋ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಗೆ ಸೂಚಿಸೋದಿಕ್ಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ನಲ್ಲೇ ವರದಿ ಮಂಡನೆ ಅಂತ ಕೂಡ ಹೇಳಿರೋದು. ಜಾತಿ ಗಣತಿ ಲೀಕ್ ಆದ ಹಿನ್ನೆಲೆ ಇವತ್ತು ಕರೆದಿದ್ದಾರಾ ಅಂತ. ಏನಾಗಬಹುದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ, ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಎಷ್ಟೊತ್ತಿಗೆ ಸಭೆ, ಏನು ವಿಚಾರ ಅಂತ? ಪವಿತ್ರ, ಇಂದು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಸಭೆ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ಆಗುವಂಥದ್ದು ಪ್ರಮುಖವಾಗಿ ಬಹುತೇಕ ಎಲ್ಲ ಸಚಿವರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಪವಿತ್ರ, ಇವತ್ತಿನ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ವಿಚಾರ ಅಂತಂದ್ರೆ ಜಾತಿ ಗಣತಿ ಅಂತಕ್ಕಂಥ ವಿಚಾರ. ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕೂಡ ಸುದ್ದಿಯಲ್ಲಿ ಇರುವಂಥದ್ದು. ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಹಲವು ವರ್ಷಗಳಿಂದಲೂ ಕೂಡ ಒಂದು ದಲಿತ ಸಮುದಾಯದ ಹಲವು SC ST ಮತ್ತೆ ಉಳಿದಂತೆ ಹಿಂದುಳಿದ ವರ್ಗಗಳು ಕೂಡ ಸಾಕಷ್ಟು ಒಂದ್ ಕಡೆ ಒಂದಿಷ್ಟು ಪ್ರತಿಭಟನೆ ಆಗಿರ್ಬೋದು, ಒತ್ತಾಯ ಆಗಿರ್ಬೋದು, ಚುನಾವಣಾ ಸಂದರ್ಭದಲ್ಲಿ ಭರವಸೆಗಳನ್ನ ಪಡೆದುಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಜಾತಿ ಗಣತಿ ವರದಿಯನ್ನು ನಾವು ಸ್ವೀಕಾರ ಮಾಡಿ ಅನುಷ್ಠಾನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಸ್ವತಃ ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಅವರು AICC ಮಟ್ಟದಲ್ಲೇ ಅದನ್ನ ಪ್ರಣಾಳಿಕೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಹಾಗಾಗಿ ಇದೀಗ ಸರ್ಕಾರ ಕೂಡ ಬಂದಿರತಕ್ಕಂಥದ್ದು, ಈಗ ಆ ವರದಿಯನ್ನು ಕೂಡ ಈಗ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ, ಆದ್ರೆ ಅದನ್ನ ಅನುಷ್ಠಾನ ಮಾಡುವಂಥದ್ದು ದೊಡ್ಡ ಮಟ್ಟಿಗೆ ಸವಾಲಾಗಿದೆ.
ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಆ ಒಂದು ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಇವತ್ತು ಅದನ್ನ ಆ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಏನಿದೆ ಆ ವರದಿಯನ್ನ ಇವತ್ತು ಓಪನ್ ಮಾಡ್ತಾರೆ. ಅದರಲ್ಲಿ ಏನಿದೆ ವಿಚಾರ ಅನ್ನುವಂಥದ್ದನ್ನ ಚರ್ಚೆ ನಡೆಸ್ತಕ್ಕಂಥದ್ದು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆ ಮಾಡ್ತಾರೆ. ಒಂದ್ ಕಡೆಯಿಂದ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಏನು ಇದನ್ನ ವಿರೋಧ ಮಾಡ್ತಾ ಇದ್ದಾವೆ, ಏನೆಲ್ಲ ಅವರ ಆರೋಪಗಳಿದೆ, ಇದು ಅವೈಜ್ಞಾನಿಕವಾಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬೇರೆ ಬೇರೆ ಸಮುದಾಯಗಳನ್ನ ತೋರಿಸ್ಕೊಂಡಿದ್ದಾರೆ, ಮತ್ತೆ ಒಂದಿಷ್ಟು ನಮ್ಮ ಲಿಂಗಾಯತ ಪಂಚಮಸಾಲಿ ಈ ಒಂದು ಸಮುದಾಯಗಳಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತೆ ಸರಿಯಾಗಿ ಇದನ್ನ ಸಮೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ಆರೋಪಗಳಿದಾವೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನ, ಯಾಕಂದ್ರೆ ಜಾತಿಯಂತೆ ಯಾರು ಕೂಡ ಅದನ್ನ ತೆರೆದು ನೋಡಿಲ್ಲ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ವಾದ. ಸೊ ಹಾಗಾಗಿ ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಆ ಒಂದು ವರದಿಯನ್ನ ತೆಗೆದು ಅದನ್ನ ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು, ನಿಜಕ್ಕೂ ಕೂಡ ಇಲ್ಲಿ ವಿರೋಧ ಮಾಡ್ತಕ್ಕಂಥ ಅಂಶಗಳು ಇದಾವ ಅಥವಾ ಸತ್ಯವಾಗೇ ಇದೆಯಾ ಅನ್ನುವಂಥದ್ದನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಕೂಡ ಇವತ್ತಿನ ಸಚಿವ ಸಂಪುಟದ್ದು ಇದೇ ಆಗಿರ್ತಕ್ಕಂಥದ್ದು ಪವಿತ್ರ. ಹಾಗಾಗಿ ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಈ ಒಂದು ಜಾತಿ ಗಣತಿ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗುವಂತ ಸಾಧ್ಯತೆ, ಮುಂದಿನ ಸಚಿವ ಸಂಪುಟದಲ್ಲಿ ಇದನ್ನ ಮಂಡಿಸಬೇಕು, ಇದನ್ನ ಅಂಗೀಕಾರಗೊಳಿಸಬೇಕು ಅನ್ನುವಂಥದ್ದೇ ಒಂದು ಸಿಎಂ ಸಿದ್ದರಾಮಯ್ಯವರ ನಿಲುವು. ಯಾಕಂತಂದ್ರೆ ಅಹಿಂದ ನಾಯಕ ಅಂತಕ್ಕಂಥ ಕರೆಸಿಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಇದನ್ನು ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ಒಂದು ಹಿಂದುಳಿದ ವರ್ಗಗಳ ಸಮುದಾಯಗಳ ಒಂದು ಒತ್ತಾಯ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಇವತ್ತು ಚರ್ಚೆ ನಡೆಸಿ ಅದಾದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖವಾಗಿ ಪವಿತ್ರ ಇವತ್ತಿನ ಸಚಿವ ಸಂಪುಟದಲ್ಲಿ ಶಾಸಕರಿಗೆ ಏನು ಅನುದಾನ ಇಲ್ಲ ಅಂತಕ್ಕಂಥ ಕೊರತೆ ಏನಿತ್ತು, ಆ ತಲಾ ಶಾಸಕರಿಗೂ ಕೂಡ 10 ಕೋಟಿ ಒಂದು ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದ್ ಕಡೆ ಈಗಾಗಲೇ ಬೇಡಿಕೆ ಇರ್ತಕ್ಕಂಥದ್ದು. CLP ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ದಾರೆ, ನಾನು ಈಗಾಗಲೇ ಕೊಡ್ತೇನೆ ಅನುದಾನ ಅನ್ನುವಂಥದ್ದು. ಅದನ್ನು ಕೂಡ ಇವತ್ತು ಚರ್ಚಿಸಿ ಅದಕ್ಕೂ ಕೂಡ ಅಧಿಕೃತ ಮುದ್ರೆಯನ್ನು ಕೂಡ ಒತ್ತಲಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಜೊತೆಗೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳ ಯೋಜನೆಗಳು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಸಮ್ಮತಿ ಸೂಚಿಸಲಿದ್ದಾರೆ. ಪವಿತ್ರ. ಎಸ್ ಬಸವರಾಜ್, ನೀವೇ ಹೇಳ್ದಂಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಈಗಿನ ಜನತಿ ಗಣತಿ ಲೆಕ್ಕಾಚಾರ ನೋಡಿದಾಗ SC ಮುಸ್ಲಿಮರೇ ಮೊದಲ 2 ಸ್ಥಾನದಲ್ಲಿ ಬರ್ತಾರೆ ಅಂತ ಇದೇ ವರದಿ ಹಿಂದೆಯಿಂದಲೂ ಕೂಡ ಎಲ್ಲೋ ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಡಿಲೇ ಮಾಡ್ತಾ ಬರ್ತಾ ಇದ್ರ ಅಂತ. ಯಾಕಂದ್ರೆ ಚುನಾವಣೆ ಅಂತ ಬಂದಾಗ ಕೇವಲ ಹಿಂದುಳಿದ ಮತಗಳನ್ನ ಮಾತ್ರ ಪರಿಗಣನೆಗೆ ತಗೊಳ್ಳಲ್ಲ. ಇಲ್ಲಿ ಚುನಾವಣೆ ಅಥವಾ ವೋಟ್ ಅಂತ ಬಂದಾಗ ನಾವು ಲಿಂಗಾಯತ ಒಕ್ಕಲಿಗ ಮತಗಳೇ ಹೆಚ್ಚಿನ ನಿರ್ಣಾಯಕ ಮತಗಳು ಅಂತ ನಾವು ಪರಿಗಣಿಸೋದ್ರಿಂದ ಎಲ್ಲೋ ಎಲೆಕ್ಷನ್ ಟೈಮ್ ನಲ್ಲಿ ಏನಾದ್ರೂ ಜಾತಿ ಗಣತಿ ಅನ್ನೋದು ಲೀಕ್ ಆಗಿಬಿಟ್ಟಿದ್ರೆ ಸರ್ಕಾರ ಅಧಿಕಾರಕ್ಕೆ ಬರೋದು ಕ್ವಶನ್ ಮಾರ್ಕ್ ಆಗಿರ್ತಿತ್ತೇನೋ ಅಂತ. ಸೊ ಆ ವಿಚಾರಗಳಿಗೆ ಎಲ್ಲೋ ತಳ್ಕೊಂತ ಬಂದ್ರೆ ಎಷ್ಟು ದಿನ ಅಂತ. ಖಂಡಿತ ಪವಿತ್ರ, ಈ ಜಾತಿ ಗಣತಿ ವರದಿಯನ್ನ ಒಂದ್ ಕಡೆ ಅನುಷ್ಠಾನ ಮಾಡಿದ್ರೆ ಪ್ರಬಲ ಸಮುದಾಯಗಳ ವಿರೋಧ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇದು ಪಕ್ಷಕ್ಕೂ ಕೂಡ ಹೊಡೆತ ಬೀಳುವಂಥದ್ದು ಅಂತಕ್ಕಂಥ ಅರಿತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನ ನಾವು ವರದಿ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದನ್ನೇ ಪ್ರಮುಖವಾಗಿ ಆ ಸಮುದಾಯದ ನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಹೇಳ್ತಾನೆ ಒಂದು ಸರ್ಕಾರ ಮುಂದೂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದನ್ನ ಹಿಂಗೆ ಮುಂದೆ ಹಾಕುವಂತ ಹೋಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇದೀಗ ಎಲ್ಲ ಚುನಾವಣೆಗಳು ಕೂಡ ಮುಗ್ದಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಇದರ ದೊಡ್ಡ ಮಟ್ಟಿಗೆ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ, ಇದನ್ನ ಸ್ವೀಕಾರ ಮಾಡ್ಲೇಬೇಕು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಜಾತಿ ಗಣತಿ ವರದಿಯನ್ನ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಸ್ತ್ರವಾಗಿ ಬಳಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇದನ್ನ ಸ್ವೀಕಾರ ಮಾಡುವುದೇ ಒಂದು ದೊಡ್ಡ ಮಟ್ಟಿಗೆ ಸವಾಲಾಗಿದೆ. ಒಂದ್ ಕಡೆ ಇದನ್ನ ನಾನು ಈ ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡೇ ಮಾಡ್ತೀನಿ, ಒಂದ್ ಕಡೆ ಅನುಷ್ಠಾನ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಪ್ರಮುಖವಾಗಿ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಆದ್ರೆ ಏನು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರು ಕೆಲವೊಂದಿಷ್ಟು ಸಲಹೆ ಮತ್ತು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಏನು ಈಗಾಗಲೇ ಈ ಒಂದು ಪ್ರಬಲ ಒಕ್ಕಲಿಗ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ DCM DK ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಈ ಸಚಿವ ಸಂಪುಟದ ಇದನ್ನ ಚರ್ಚೆ ನಡೆಸಲಿ, ಈಗ ಇದನ್ನ ಸ್ವೀಕಾರ ಮಾಡ್ಕೊಳ್ಳೋದು ಬೇಡ, ಅದನ್ನ ಅನುಷ್ಠಾನ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದನ್ನ ಪ್ರಬಲವಾಗಿ ಹೈಕಮಾಂಡ್ ನಾಯಕರ ಮುಂದೆ ಒಂದು ಪ್ರಸ್ತಾಪ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಅವರ ಒಂದು ಕಡೆಯಿಂದಲೇ ಒಂದು ಹೇಳಿಕೆಯನ್ನ ಕೊಡಿಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನ ಈ ಸಚಿವ ಸಂಪುಟದಲ್ಲಿ ಇದನ್ನ ಅನುಷ್ಠಾನ ಮಾಡೋದಿಲ್ಲ, ಇದನ್ನ ಚರ್ಚೆ ನಡೆಸ್ತೇವೆ, ಮುಂದಿನ ಸಚಿವ ಸಂಪುಟದಲ್ಲಿ ನೋಡೋಣ ಅನ್ನುವಂತ ರೀತಿಯಲ್ಲೇ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈ ಹೇಳಿಕೆಯ ಹಿನ್ನೆಲೆ ಏನಿದೆ ಅಂತಂದ್ರೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಮಾಡಿ ಮತ್ತೆ ಚರ್ಚೆ ನಡೆಸಿ ಪ್ರಬಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇದರಿಂದ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಯು ಕೂಡ
ನಾವು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳನ್ನು ಕೂಡ ನಾವು ಒಂದು ಪರಿಗಣನೆ ತೆಗೆದುಕೊಳ್ಬೇಕು, ಅವರ ವಿಶ್ವಾಸವನ್ನು ಗಳಿಸಬೇಕು, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಮುಂದಾಗಿ ಅನ್ನುವಂಥದ್ದನ್ನು ಕೂಡ ಒಂದು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇದನ್ನ ನಾನು ಅನುಷ್ಠಾನ ಮಾಡೇ ಮಾಡ್ತೀನಿ ಅಂತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಈ ಸಚಿವ ಸಂಪುಟದಲ್ಲಿ ಚರ್ಚೆ ಮಾತ್ರ ನಡೆಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಬಲವಾಗಿರ್ತಕ್ಕಂಥ ಪ್ರಯತ್ನ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಒಂದಷ್ಟು ಈ ಜಾತಿ ಗಣತಿ ವಿಚಾರವನ್ನ ಮುಂದಿಟ್ಟುಕೊಂಡು ಅಲ್ಲಿ ಪ್ಲಸ್ ಮೈನಸ್ ಅಂದ್ರೆ